ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂತಂದ್ರೆ ಟೀಕೆಯನ್ನು ಮಾಡ್ತಾರೆ, ಮಾಡಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಟೀಕೆ ಮಾಡಬೇಕು. ಆದರೆ ಸತ್ಯಾಂಶವನ್ನ, ದಾಖಲಾತಿಗಳನ್ನು ಇಟ್ಕೊಂಡು ಟೀಕೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಹಿತದೃಷ್ಟಿಯಿಂದ ಆರೋಗ್ಯಕರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮೊನ್ನೆ 16/2/2024 2024-25ನೇ ವರ್ಷದ ಕರ್ನಾಟಕದ ಆಯವ್ಯಯವನ್ನು ಮಂಡಿಸಿದ್ದೇನೆ. ಸುಮಾರು 3,71,383 ಕೋಟಿ ರೂಪಾಯಿಗಳ ದೊಡ್ಡ ಗಾತ್ರದ ಆಯವ್ಯಯವನ್ನು ಮಂಡಿಸಿದ್ದೇನೆ. ಎರಡು 2023-24ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿದಂಥ ಆಯವ್ಯಯ, ಅದರ ಗಾತ್ರ 3,09,000 ಕೋಟಿ ರೂಪಾಯಿ. ನಾನು ಮಂಡಿಸಿರ್ತಕ್ಕಂಥದ್ದು 3,71,383 ಕೋಟಿ. ಈ ವರ್ಷದ ಬಜೆಟ್ಗಿಂತ ಮುಂದಿನ ವರ್ಷದ ಬಜೆಟ್ ಸುಮಾರು 62,000 ಕೋಟಿ ರೂಪಾಯಿ ಹೆಚ್ಚಾಗಿರ್ತಕ್ಕಂಥ ಆಯವ್ಯಯವನ್ನು ಮಂಡಿಸಿದ್ದೇನೆ. ಯಾಕಂತಂದ್ರೆ ಟೀಕೆ ಮಾಡ್ತಾ ಇರ್ತಕ್ಕಂಥವ್ರು ವಸ್ತುಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಟೀಕೆ ಮಾಡಬೇಕು. ಸುಮಾರು 62,000 ಕೋಟಿ ರೂಪಾಯಿ ಬಜೆಟ್ ಗಾತ್ರ ವ್ಯತ್ಯಾಸ ಇದೆ ಅಂತಂದ್ರೆ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಇರಲೇಬೇಕು. ನಾನು 24-25ಕ್ಕೆ 1,20,000 ಕೋಟಿ 1,20,000 ಕೋಟಿ ಅಭಿವೃದ್ಧಿಗೆ ಮೀಸಲಿಡತಕ್ಕಂಥ ಕೆಲಸವನ್ನ ಮಾಡಿದ್ದೇನೆ. ಈ 1,20,000 ಕೋಟಿನಲ್ಲಿ 52,009 ಕೋಟಿ ರೂಪಾಯಿಗಳು ಗ್ಯಾರಂಟಿ ಯೋಜನೆಗಳಿಗೆ, 1,20,000 ಕೋಟಿನಲ್ಲಿ 52,009 ಕೋಟಿ ಹೋದ್ರೆ ಇನ್ನು 68 ಕೋಟಿಗಳು 68 ಕೋಟಿಗಳು 68,000 ಕೋಟಿಗಳು 68,000 ಕೋಟಿಗಳು ವಿವಿಧ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣ. ಇಲ್ಲದೆ ಹೋದ್ರೆ ಇವೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ರಾಜ್ಯದಲ್ಲಿ ಸಾಧ್ಯ ಆಗ್ಲಿಕ್ಕಿಲ್ಲ. 23-24ರಲ್ಲಿ ಜಿಡಿಪಿ, ಒಟ್ಟು ಜಿಡಿಪಿ 25 ಲಕ್ಷ ಚಿಲ್ಲರೆ ಕೋಟಿ. 24-25ಕ್ಕೆ 28 ಲಕ್ಷಕ್ಕೂ ಹೆಚ್ಚು ಕೋಟಿಗಳು. ಅದರರ್ಥ
ಸುಮಾರು 2,70,000 ಕೋಟಿ ಒಂದು ವರ್ಷದಲ್ಲಿ GDP ಬೆಳವಣಿಗೆ ಆಗಿದೆ. ಅಭಿವೃದ್ಧಿ ಆಗದೆ ಹೋಗಿದ್ರೆ, ಅಭಿವೃದ್ಧಿಗೆ ಹಣ ಇಲ್ಲದೆ ಹೋಗಿದ್ರೆ GDP ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಇದನ್ನ ಪ್ರತಿಯೊಬ್ಬರು ಕೂಡ ಆಲೋಚನೆಯನ್ನು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು GST ತೆರಿಗೆ ಕರ್ನಾಟಕದಿಂದ ಕೊಡ್ತೀವಿ ನಾವು. GST ತೆರಿಗೆ ಇಡೀ ರಾಷ್ಟ್ರದಲ್ಲಿ GST ತೆರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ನಂಬರ್ 1. ಕರ್ನಾಟಕ ನಂಬರ್ 1 18% GST. ಗುಜರಾತ್ ಬಹಳ ಅಭಿವೃದ್ಧಿಯಾಗಿದೆ ಅಂತ ಹೇಳ್ತಾರಲ್ಲ, ಅಲ್ಲಿ 7ರಿಂದ 8%. ಮಹಾರಾಷ್ಟ್ರ 14%. ಭಾರತದ ಸರಾಸರಿ 14%. ಕರ್ನಾಟಕ 18%. ಯಾಕೆ ಆಗಿದೆ ಜಾಸ್ತಿ ಅಂತಂದ್ರೆ, GST ತೆರಿಗೆ ಜಾಸ್ತಿ ಆಗಿದೆ ಬೆಳವಣಿಗೆ ಅಂತಂದ್ರೆ ನಮ್ಮ ಗ್ಯಾರಂಟಿಗಳು ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಗ್ಯಾರಂಟಿಗಳಿದಾವಲ್ಲ, ಶಕ್ತಿ ಯೋಜನೆ ಇಲ್ಲೆಲ್ಲ ಮಹಿಳೆಯರಿದ್ದಾರೆ, ಹೆಣ್ಮಕ್ಳು. ಆ ಎಲ್ಲ ಹೆಣ್ಮಕ್ಳು ಕೂಡ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದು. ಎಲ್ಲ ಹೆಣ್ಮಕ್ಳು ಕೂಡ ಎಷ್ಟು ಜನ ಪ್ರಯಾಣ ಮಾಡಿದ್ದಾರೆ ಅಂತಂದ್ರೆ, ಒಟ್ಟು ಪ್ರಯಾಣ ಮಾಡಿರ್ತಕ್ಕಂಥ ಹೆಣ್ಣು ಮಕ್ಕಳ ಸಂಖ್ಯೆ 5,17,331. ಹಾಸನ ಜಿಲ್ಲೆ ಇದು ಒಂದು ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆಯಲ್ಲಿ 5,17,331 ಉಚಿತವಾಗಿ ಪ್ರಯಾಣ ಮಾಡಿರ್ತಕ್ಕಂಥವ್ರು. ಇದಕ್ಕೆ ತಗಲ್ತಕ್ಕಂಥ ವೆಚ್ಚ 166.47 ಕೋಟಿ. ಬರೀ ಹಾಸನ ಜಿಲ್ಲೆ ಒಂದರಲ್ಲೇ ಇಷ್ಟೊಂದು ಜನ ಹೆಣ್ಣು ಮಕ್ಕಳು ಮಾಡಿದ್ದಾರೆ. 167,47 ರೂಪಾಯಿ ಸರ್ಕಾರ ಇವತ್ತು ಈ ಮಹಿಳೆಯರಿಗೋಸ್ಕರ ಖರ್ಚು ಮಾಡಿದೆ. ಈ ದುಡ್ಡು ಉಳಿತಾಯ ಅಲ್ವಾ ಮಹಿಳೆಯರಿಗೆ? 166 ಕೋಟಿ ಉಳಿತಾಯ ಅಲ್ಲ? ಈ ಬಸ್ನಲ್ಲಿ ತಿರುಗಾಡಿರತಕ್ಕಂಥವ್ರಿಗೆ ದುಡ್ಡು ಉಳಿತಾಯ ಅಲ್ಲ? ಅವ್ರ ಕೈನಲ್ಲಿ ದುಡ್ಡಿದೆಯಲ್ಲ, ಸಿಗುತ್ತಲ್ಲ? ಹಾಗೇನೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 4,69,652 ಅರ್ಹ ಮಹಿಳೆಯರಿದ್ದಾರೆ. ಅವರಲ್ಲಿ ಸುಮಾರು 4,13,000 ಜನರಿಗೆ DBT ಮೂಲಕ ವರ್ಗಾವಣೆ ಮಾಡಿದ್ದೀವಿ. ಮನೆ ಯಜಮಾನಿಗೆ 2,000 ರೂಪಾಯಿ ಪ್ರತಿ ತಿಂಗಳು. ಮನೆ ಯಜಮಾನಿಗೆ 2,000 ರೂಪಾಯಿ. ಇಲ್ಲಿವರೆಗೆ ಹಾಸನ ಜಿಲ್ಲೆ ಒಂದಕ್ಕೇನೆ 477,73,00,000 ಇಲ್ಲಿವರೆಗೆ ಖರ್ಚಾಗಿದೆ. ಫೆಬ್ರವರಿ ಕೊನೆವರೆಗೆ ಖರ್ಚಾಗಿರ್ತಕ್ಕಂಥ ಹಣ 477.73 ಕೋಟಿ. ಹಾಸನಕ್ಕೆ ಅಷ್ಟು ಹೆಣ್ಮಕ್ಳಿಗೆ ಉಳಿತಾಯ ಆಯ್ತು. 477 ಕೋಟಿ ಉಳಿತಾಯ ಆಯ್ತು. ಗೃಹ ಜ್ಯೋತಿ ಇಲ್ಲಿ 5
1,10,882 ಕೋಟಿ ಅರ್ಹ ಫಲಾನುಭವಿಗಳಿದ್ದಾರೆ. ಇವರಲ್ಲಿ ಫೆಬ್ರವರಿ ಅಂತ್ಯಕ್ಕೆ 5,09,984 ಫಲಾನುಭವಿಗಳಿಗೆ ಅವರು ನೋಂದಾಯಿಸಿದ್ದು 89 ಕೋಟಿ 10 ಲಕ್ಷ ರೂಪಾಯಿಗಳು ಅವರಿಗೆ ಉಳಿತಾಯ ಆಗಿದೆ. 89 ಕೋಟಿ 10 ಲಕ್ಷ. ಇದು ಬರೀ ಹಾಸನ ಮಾತ್ರ ಹೇಳ್ತಾ ಇರೋದು ನಾನು, ಹಾಸನದ ಮಾತ್ರ. ಆಮೇಲೆ ಅನ್ನಭಾಗ್ಯ ಜಿಲ್ಲೆನಲ್ಲಿ 4,32,294 ಜನ ಇದ್ದಾರೆ ಕುಟುಂಬಗಳು. ಅವರಲ್ಲಿ 4,26,776 ಫಲಾನುಭವಿಗಳು ನೋಂದಾಯಿಸಿದ್ದು 98.2%. ಒಟ್ಟು ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ಖರ್ಚಾಗಿರ್ತಕ್ಕಂಥ ಹಣ 135 ಕೋಟಿ 33 ಲಕ್ಷ. 135 ಕೋಟಿ 33 ಲಕ್ಷ. ಆಮೇಲೆ ಯುವ ನಿಧಿ 5,452 ಜನ ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ಸ್, ಅಂದರೆ 22-23 ಪಾಸ್ ಮಾಡಿರ್ತಕ್ಕಂಥವ್ರು. 5,452 ಇಲ್ಲಿವರೆಗೆ 70% ಆಗಿ 790 ಫಲಾನುಭವಿಗಳಿಗೆ, ಡಿಗ್ರಿ ಹೋಲ್ಡರ್ಸ್ಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಅವರಿಗೆ ಹಣ ವರ್ಗಾವಣೆ ಮಾಡಿದ್ದೇವೆ. ಈ ದುಡ್ಡು ಖರ್ಚು ಮಾಡತಕ್ಕಂಥ ಕೈಗಳಿಗೆ ಸಿಕ್ಕಿದ್ರಿಂದ ಹೆಚ್ಚು ಆರ್ಥಿಕ ಚಟುವಟಿಕೆಗಳು ಜಾಸ್ತಿಯಾಗಿ ನಮ್ಮ GST ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಿದೆ. GST ಇವತ್ತು ಇಡೀ ದೇಶದಲ್ಲಿ 18% ಆಗಿದ್ರೆ ಈ ಗ್ಯಾರಂಟಿಗಳು ಕಾರಣ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಧರ್ಮಸ್ಥಳದ ಹೆಗ್ಡೆ ಅವರು ಪತ್ರ ಬರೆದಿದ್ರು ನನಗೆ. ಏನಂತ ಪತ್ರ ಬರೆದಿದ್ರು ಅಂತಂದ್ರೆ, ನೀವು ಶಕ್ತಿ ಯೋಜನೆಯನ್ನು ಮಾಡಿದ ಮೇಲೆ ಧರ್ಮಸ್ಥಳದ ದೇವಸ್ಥಾನ ಅದರ ಆದಾಯ ಜಾಸ್ತಿ ಆಗಿದೆ, ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ನೀವು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ ಅಂತೇಳಿ ಪತ್ರ ಬರೆದಿರೋದು. ಬರೀ ಬಾಯಿ ಮಾತಲ್ಲ, ಧರ್ಮಸ್ಥಳದ ಹೆಗ್ಡೆಯವರು ಮಗ್ಗೆ ಹೆಗ್ಡೆಯವರು ಬರೆದಿರ್ತಕ್ಕಂಥದ್ದು, ಪತ್ರದ ಮೂಲಕ ಬರೆದಿರ್ತಕ್ಕಂಥದ್ದು. ಇದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ವರ್ಷ ಅಂದ್ರೆ 23-24ನೇ ವರ್ಷ 36,000 ಕೋಟಿ ರೂಪಾಯಿಗಳನ್ನು ಇಡೀ ರಾಜ್ಯದಲ್ಲಿ ಎಲ್ಲ ಫಲಾನುಭವಿಗಳಿಗೆ 36,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. 36,000 ಕೋಟಿ. ಮುಂದಿನ ವರ್ಷಕ್ಕೆ ಬಜೆಟ್ನಲ್ಲಿ ಇಟ್ಟಿದ್ದೇನೆ ನಾನು 52,009 ಕೋಟಿ. ಅದು ಇನ್ನೂ ಜಾಸ್ತಿ ಆಗ್ಬೋದು, ಅಂದಾಜು ಮಾಡಿದ್ದೀವಿ 52,000 ಕೋಟಿ ಆಗ್ಬೋದು ಅಂತೇಳಿ. ನನ್ನ ಪ್ರಕಾರ ಅದು 56,000 ಕೋಟಿ ರೂಪಾಯಿ ಆಗುತ್ತೆ. 56,000 ಕೋಟಿ ರೂಪಾಯಿ ಆಗುತ್ತೆ. ಇಷ್ಟು ಹಣ ಚಲಾವಣೆ ಆಗುತ್ತೆ, ಮಾರುಕಟ್ಟೆಯಲ್ಲಿ ಚಲಾವಣೆ ಆಗುತ್ತೆ. ಕೊಂಡ್ಕೊಳ್ತಾರೆ, ಹೋಟ್ಲಿಗೆ ಹೋಗ್ತಾರೆ, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ತಾರೆ, ಟೂರಿಸಂ ಪ್ಲೇಸ್ಗಳಿಗೆ ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ಅವರ ನೆಂಟರ ಮನೆಗಳಿಗೆ ಹೋಗ್ತಾರೆ, ತಾಯಿ ಮನೆಗಳಿಗೆ ಹೋಗ್ತಾರೆ, ಸ್ನೇಹಿತರ ಮನೆಗಳಿಗೆ ಹೋಗ್ತಾರೆ. ಹಾಗಾಗಿ ಇವತ್ತು ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಯುವ ನಿಧಿ ಎಲ್ಲ ಕಾರ್ಯಕ್ರಮಗಳು ಕೂಡ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ. ಇದು ಈ ರಾಜ್ಯದ ಮಹಿಳೆಯರು 50% ಇದ್ದಾರೆ. 100ಕ್ಕೆ 50% ಮಹಿಳೆಯರು. ಆ 50% ಮಹಿಳೆಯರು ಅವರಿಗೆ
ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಬಡವರಿದ್ದಾರೆ, ರೈತರಿದ್ದಾರೆ, ಕಾರ್ಮಿಕರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಹಿಂದುಳಿದವರಿದ್ದಾರೆ, ಎಲ್ಲ ವರ್ಗದ ಜನರು ಇದ್ದಾರೆ, ಎಲ್ಲ ಧರ್ಮದ, ಎಲ್ಲ ಜಾತಿಯ. JDSನವರು ಇದ್ದಾರೆ, ಬಿಜೆಪಿಯವರು ಇದ್ದಾರೆ. ಇದರಲ್ಲಿ ಯಾವುದೇ ಪಕ್ಷ ಭೇದ ಆಗ್ತಕ್ಕಂಥದ್ದಾಗಲಿ ಅಥವಾ ಧರ್ಮ ಭೇದ ಆಗ್ತಕ್ಕಂಥದ್ದಾಗಲಿ ಜಾತಿ ಭೇದ ಮಾಡ್ತಕ್ಕಂಥದ್ದಾಗಲಿ ಮಾಡಿಲ್ಲ. ಎಲ್ಲ ಜಾತಿಯ ಬಡವರು, ಎಲ್ಲ ಧರ್ಮದ ಬಡವರು, ಅವರೆಲ್ಲರಿಗೂ ಕೂಡ ನಾವು ಇವತ್ತು ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಎಲ್ಲ ಬಡವರು ದಲಿತರು, ಅವರು ಆರ್ಥಿಕ ಸಾಮಾಜಿಕ ಶಕ್ತಿಯವರು ಬರದೇ ಹೋದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು, ರಾಜಕೀಯ ಪ್ರಜಾಪ್ರಭುತ್ವ, ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಾಗ ಮಾತ್ರ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ತದೆ, ಅಲ್ಲದೇವರಿಗೆ ಸಾರ್ಥಕ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು. ಹಾಸನಕ್ಕೂ ಕೂಡ ನಾವು ಇವತ್ತು 1344 ಕೋಟಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇಲ್ಲಿ ಏರ್ಪೋರ್ಟ್ ಸುಮಾರು 195 ಕೋಟಿ ರೂಪಾಯಿ ಅಂದಾಜು. ನಾವು ಬಂದ ಮೇಲೆ 55 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಜೊತೆಗೆ ಇನ್ನೂ 30 ಕೋಟಿ ಬಿಡುಗಡೆ ಮಾಡಬೇಕು, ಅದನ್ನು ಕೂಡ ಬಿಡುಗಡೆ ಮಾಡುತ್ತೇನೆ. ಸ್ವರೂಪ್, ಅದನ್ನು ಕೂಡ ಬಿಡುಗಡೆ ಮಾಡ್ತೀನಿ. ಜೊತೆಗೆ ಲಿಂಕ್ ರೋಡ್ ಆಗಬೇಕು, 29 ಎಕರೆ ಲ್ಯಾಂಡ್ ಎಕ್ಸಿನ್ ಆಗಬೇಕು, ಆಮೇಲೆ KPTCL ಲೈನ್ ಶಿಫ್ಟಿಂಗ್ ಆಗಬೇಕು, ಅವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಗೊತ್ತಾಯ್ತಪ್ಪ ಬಾಲಕೃಷ್ಣ? ಅವೆಲ್ಲನೂ ಕೂಡ ಮಾಡಿಕೊಡ್ತೇವೆ. ಅದರಿಂದ ಇವತ್ತು ಹಾಸನದ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರವನ್ನು ಮಾಡ್ತೇವೆ. ಹಾಸನ ಜನ ಆರ್ಥಿಕವಾಗಿ ಸಾಮಾಜಿಕವಾಗಿ ಈ ಕಾರ್ಯಕ್ರಮಗಳನ್ನು ಉಪಯೋಗಿಸಿಕೊಂಡು ನೀವೆಲ್ಲ ಶಕ್ತಿಯುತವಾಗಿ ಬೆಳೆಯಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅಭಿವೃದ್ಧಿ ಕೆಲಸಗಳಲ್ಲಿ ರಾಜಕೀಯ ಇಲ್ಲ, ಅಭಿವೃದ್ಧಿ ಕೆಲಸಗಳಲ್ಲಿ ಯಾವುದೇ ರಾಜಕೀಯ ಇಲ್ಲ. JDSನವರಾಗಿರ್ಬೋದು, BJPಯವರಾಗಿರ್ಬೋದು, ಕಾಂಗ್ರೆಸ್ನವರಾಗಿರ್ಬೋದು. ಈಗ JDSನ MLAಗಳು ಕೂಡ ಇಲ್ಲಿದ್ದಾರೆ, BJPಯವರು ಇಲ್ಲ, ಒಬ್ಬರು ಗೆದ್ದಿಲ್ಲ. ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಒಬ್ಬರು ಇದ್ದಾರೆ. ಸಾರಿ, ಸುರೇಶ್ ನೀವು ಇಬ್ಬರಿದ್ದೀರಿ. ಸಾರಿ, ನಾನು ಸಿಮೆಂಟ್ ಮಂಜುನ ನಾನು JDS ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಓಕೆ, ಸುರೇಶ ಗೊತ್ತು ನನಗೆ ಭಾಳ ದಿನದಿಂದ. ಸಿಮೆಂಟ್ ಮಂಜು, ಬಾಲಕೃಷ್ಣ ಮತ್ತು ಸ್ವರೂಪ್ ಇವರೆಲ್ಲರೂ ಕೂಡ JDSನವ್ರು. ಯಾಕೆ ರೇವಣ್ಣ ಬರಬೇಕಾಗಿತ್ತು, ಬಂದಿಲ್ಲ. ನನಗೆ ಮಾಧ್ಯಮದವರು ಪ್ರಶ್ನೆ ಕೇಳಿದ್ರು, ಇವೆಲ್ಲ ಅಭಿವೃದ್ಧಿ ಕೆಲಸಗಳಿಗೂ ಹಿಂದೆ ಆಗಿದ್ವಂತೆ ಸರ್, ಅವಕ್ಕೆ ಚಾಲನೆ ಕೊಡ್ತಾ ಇದ್ದೀರಿ ನೀವು ಅಂತ. ನಾವು ಮಂಜೂರು ಮಾಡಿದಂಥ ಕೆಲಸಗಳಿಗೆ ನೀವು ಚಾಲನೆ ಕೊಟ್ಟಿದ್ದೀರಿ. ನೀವೇನು ಸರ್ಕಾರದಲ್ಲಿ ಇರಲಿಲ್ಲ, ನೀವು ಚಾಲನೆ ಕೊಟ್ಟಿದ್ದಂಥ ಕೆಲಸಗಳಿಗೂ ಅಥವಾ BJPಯವರು ಚಾಲನೆ ಕೊಟ್ಟಿದ್ದಂಥ ಕೆಲಸಗಳು ನಾವು ಉದ್ಘಾಟನೆ ಮಾಡ್ತೀವಿ. ನಾವು ಮಾಡಿದ್ದು ನೀವು ಮಾಡಲಿಲ್ವಾ? ಇಟ್ ಇಸ್ ಎ ಕಂಟಿನ್ಯೂಯಸ್ ಸರ್ಕಾರ ಅಂತಂದರೆ ಕಂಟಿನ್ಯೂಯಸ್ ಎಸ್ಟಾಬ್ಲಿಷ್ಮೆಂಟ್ ಅಲ್ವಾ? ಅದರಿಂದ ಈಗ ಏರ್ಪೋರ್ಟಿಗೆ 195 ಕೋಟಿ, 55 ಕೋಟಿ ಮತ್ತೆ 30 ಕೋಟಿ ಕೊಡ್ತೀನಲ್ಲ, ಅದು ಯಾರು ಕೊಡೋದು? ಅದನ್ನು ನಾನೆಲ್ಲ ಕೊಡೋದು? ನಮ್ಮ ಸರ್ಕಾರನೆಲ್ಲ ಕೊಡೋದು? ಜನಗಳ ತೆರಿಗೆ ಹಣ, ನಿಮ್ಮ ಹಣನ ನಿಮಗೆ ಕೊಡೋದು.
ಇದನ್ನು ಕೇಳಿದ್ರೆ ಕೋಪ ಬಿಜೆಪಿ ಅವರಿಗೆ. ತೆರಿಗೆ ಹಣ ಕೊಡ್ರಿ ನಮಗೆ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತಂದ್ರೆ ಕೋಪ ಅವರಿಗೆ. ಏನು ಅವ್ರದ ನರೇಂದ್ರ ಮೋದಿ ಅವ್ರದ ತೆರಿಗೆ ಹಣ ಅಂತಂದ್ರೆ ನನ್ನ ಹಣ ಅಲ್ಲ, ನಮ್ಮ ಅಪ್ಪನ ಹಣ ಅಲ್ಲ, ನರೇಂದ್ರ ಮೋದಿಯವರ ಹಣ ಅಲ್ಲ. ಜನರು ಕೊಡ್ತಕ್ಕಂಥ ತೆರಿಗೆ, ನೀವು ಕೊಡ್ತಕ್ಕಂಥ ತೆರಿಗೆಯನ್ನು ನಿಮಗೆ ಹಂಚೋದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲು. ಆದರೆ ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ, ಸಂವಿಧಾನದ ಉದ್ದೇಶಗಳಿಗೆ ಅನುಗುಣವಾಗಿ ಅಧಿಕಾರ ಮಾಡಬೇಕು. ಬಡವರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ ಮಾಡಬೇಕು. ಅಲ್ಪಸಂಖ್ಯಾತರ ಪರವಾಗಿ, ಕಾರ್ಮಿಕರ ಪರವಾಗಿ, ಮಹಿಳೆಯರ ಪರವಾಗಿ ಯಾವುದೇ ಸರ್ಕಾರ ಮಾಡಬೇಕು. ನಾವು ಸಂವಿಧಾನದ ಪರವಾಗಿದ್ದೀವಿ ಅಂತಂದ್ರೆ, ಹಿಂದುಳಿದವರ ಪರವಾಗಿದ್ದೀವಿ ಅಂತಂದ್ರೆ, ದಲಿತರ ಪರವಾಗಿದ್ದೀವಿ ಅಂತಂದ್ರೆ, ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡಬೇಕು. ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡಬೇಕು. ಎಲ್ಲ ಜನರು ಯಾವುದೇ ಧರ್ಮಕ್ಕೆ ಸೇರಿರಲಿ, ಅವರನ್ನು ದ್ವೇಷಿಸಬಾರದು, ಪ್ರೀತಿಸಬೇಕು. ಎಲ್ಲರನ್ನು ಪ್ರೀತಿಸಬೇಕು. ಆ ಧರ್ಮ ಈ ಧರ್ಮ ಅಂತ ಹೇಳಕ್ ಹೋಗ್ಬಾರ್ದು, ಆ ಜಾತಿ ಈ ಜಾತಿ ಅಂತ ಹೇಳಕ್ ಹೋಗ್ಬಾರ್ದು. ಎಲ್ಲ ಜಾತಿಯವರನ್ನ, ಎಲ್ಲ ಧರ್ಮದವರನ್ನ, ಎಲ್ಲ ಜಾತಿಯ ಬಡವರನ್ನ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರನೇ ನಾನು ಬಜೆಟ್ನಲ್ಲಿ ಹೇಳಿದ್ದೀನಿ, ಇವತ್ತು ಬಡತನದ ರೇಖೆಯಿಂದ ಕೆಳಗಡೆ ಇರ್ತಕ್ಕಂಥ ಜನರು ಮೇಲ್ಗಡೆಗೆ ಬರಬೇಕು, ಮಧ್ಯಮ ವರ್ಗಕ್ಕೆ ಬರಬೇಕು, ಅದಕ್ಕಿಂತ ಮೇಲ್ಗಡೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು. ಹಿಂದೆ ನಾನು ಸರ್ಕಾರ ಮುಖ್ಯಮಂತ್ರಿ ಆಗಿರುವಾಗ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಇಂದಿರಾ ಕ್ಯಾಂಟೀನ್, ಶೂ ಭಾಗ್ಯ, ಶಾದಿ ಭಾಗ್ಯ, ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೆ. ಇವೆಲ್ಲ ಮಾಡಿದ್ದದು ರೈತರಿಗೆ, ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ, ಇವರಿಗೆ ಮಾಡಿದಂಥ ಕಾರ್ಯಕ್ರಮಗಳು. ಈ ಜನಗಳಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಸನ ಜಿಲ್ಲೆಯಲ್ಲೂ ಕೂಡ ಎಲ್ಲ ವರ್ಗದ ಜನರಿಗೆ ಶಕ್ತಿ ತುಂಬತಕ್ಕಂಥದ್ದು. ಇವತ್ತು ಏನೇನು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಆಗಿದೆ, ಇವೆಲ್ಲ ಕಾರ್ಯಕ್ರಮಗಳು ಕೂಡ ಹಾಸನದ ಅಭಿವೃದ್ಧಿಗೋಸ್ಕರ ಮಾಡಿರ್ತಕ್ಕಂಥದ್ದು, ಹಾಸನದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಆ ಕೆಲಸವನ್ನು ಇವತ್ತು ಹಾಸನದಲ್ಲಿ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೂಡ ಬಂದಿದ್ದೀರಿ. ನಿಮ್ಮ ಎದುರಿಗೆ ಆಗಿದ್ದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.